ಇನ್ನು ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಇಷ್ಟು ದಿನ ಒಂದು ಆಟ ಆದರೆ ಈಗ ಮತ್ತೊಂದು ಆಟ ಶುರುವಾಗುತ್ತಾ? ಈ ಒಂದು ಪ್ರಶ್ನೆ ಆ ಒಂದು ವಿಡಿಯೋದಿಂದ ಕೇಳಿಸ್ತಾ ಇದೆ. ಯಾಕೆಂದರೆ ಆ ವಿಡಿಯೋವನ್ನು ಬಿಡುಗಡೆ ಮಾಡಿರುವಂಥದ್ದು ವಿಠ್ಠಲ್ ಗೌಡ, ಸೌಜನ್ಯಾಳ ಮಾವ ವಿಠ್ಠಲ್ ಗೌಡ ಹೊಸ ವಿಡಿಯೋವನ್ನು ಬಿಡುಗಡೆ ಮಾಡಿ ಕಳೆಬರ ಸುಮಾರು 8 ಕಳೆಬರ ಈ ಒಂದು ಮಹಜನ್ ಮಾಡಿದಂಥ ಜಾಗದಲ್ಲಿ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಆಡ್ತಿದ್ದಾರೆ. ಇದರ ಜೊತೆಗೆ ತಿಮ್ರೋಡಿ ಕೂಡ ಈಗ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ಹಾಗೆಯೇ ಸಮೀರ್ ಹೊಸದೊಂದು ವಿಡಿಯೋ ಬಿಡುಗಡೆ ಮಾಡಿ ಆತ ಕೂಡ ಇನ್ನೊಂದಿಷ್ಟು ವಿಚಾರವನ್ನು ಜನರ ಮುಂದೆ ಇಡ್ತಾ ಇದ್ದಾನೆ. ಹಾಗಾದರೆ ಈ ವಿಡಿಯೋ ಏನಾಗ್ತಾ ಇದೆ, ಈ ಪ್ರಕರಣ ಏನಾಗ್ತಾ ಇದೆ ಅದರ ಡೀಟೇಲನ್ನು ನೋಡೋಣ ಬನ್ನಿ. ಚಿನ್ನ ಹೇಳಿದ್ದು 100% ಸತ್ಯನೇ. 5-6 ಫೀಟಲ್ಲಿ ಬುರುಡೆಗಳ ರಾಸಿ ಇದೆ. ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ, ಮನೆ ಇಲ್ಲ ಇವತ್ತು ನನಗೆ. ಕಹಾನಿ ಮೇ ಟ್ವಿಸ್ಟ್. ಧರ್ಮಸ್ಥಳದ ಬುರುಡೆ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಸೌಜನ್ಯ ಮಾವ ವಿಠ್ಠಲ್ ಗೌಡನ ಎಸ್ಐಟಿ ವಿಚಾರಣೆಗೊಳಪಡಿಸಿತ್ತು. 2 ದಿನ ಬಂಗ್ಲೆಗುಡ್ಡದಲ್ಲಿ ಮಹಜರು ನಡೆಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಠ್ಠಲಗೌಡ ವಿಡಿಯೋ ಬಿಟ್ಟಿದ್ದಾರೆ. ಮಹಜರಿಗೆ ಕರೆದೊಯ್ದ ವೇಳೆ 8 ಕಳೆಬರ ಪತ್ತೆ ಆಗಿರೋದಾಗಿ ಹೇಳಿದ್ದಾರೆ. ಅಲ್ಲೇ ಒಂದು 3 ಮನುಷ್ಯ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದೊಂದು 10 ಫೀಟಲ್ಲಿ. ನಂತರ 2ನೇ ಸ್ಥಳ ಮಹಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ, ಅದೇ ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ. ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗೆದಿಲ್ಲ. ಹಾಗೆ ಚಿನ್ನ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ಸೌಜನ್ಯ ಮಾವ ವಿಠ್ಠಲ್ ಗೌಡ ಹೇಳಿಕೆ ಹಲವು ಅನುಮಾನಗಳಿಗೆ ಈಡು ಮಾಡಿದೆ. ಕಳೆಬರ ಸಿಕ್ಕಿದ್ರೂ ಎಸ್ಐಟಿ ಯಾಕೆ ಸಂಗ್ರಹಿಸಲಿಲ್ಲ ಎಂಬ ಪ್ರಶ್ನೆ ಎದ್ದಿದೆ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ಗೌಪ್ಯವಾಗಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಮಾಡಿದ್ದಾರೆ. ಅವ್ರು ಯಾರೋ ಹೇಳಿದ್ರು, ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದ್ರೆ ಸರ್ಕಾರ ಕೇಳ್ತಾರೆ. ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ. ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಈ ನಡುವೆ ಎಸ್ಐಟಿ ಪೊಲೀಸ್ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ದೂರು ನೀಡಿದ್ದಾರೆ. ಅಸಹಜ ಸಾವನ್ನ ಕೊಲೆ ಪ್ರಕರಣಗಳಾಗಿ ಎಫ್ಐಆರ್ ದಾಖಲಿಸುವಂತೆ ಕೇಳಿದ್ದಾರೆ. ಹೀಗೆ ಧರ್ಮಸ್ಥಳ ಪ್ರಕರಣ ತಿರುವು ಪಡೆದುಕೊಳ್ತಿರೋ ಹೊತ್ತಲ್ಲೇ ಯೂಟ್ಯೂಬರ್ ಸಮೀರ್ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾರೆ. ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಹೇಳಿದ್ನೋ ಅದನ್ನೇ ಆಧಾರ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದು. ಅಷ್ಟೇ ಅಲ್ಲ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿಕ್ಕೆ ನಾನು ಅದೇ ಊರಿನ ಜನರ ಹತ್ರ ಸೀಕ್ರೆಟ್ ಆಗಿ ವಿಚಾರಿಸ್ತೀನಿ. ಅದಾದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು. ನನ್ ವಿಡಿಯೋ ಸುಳ್ಳು ಅನ್ನೋದಾದ್ರೆ ಈ ವಿಡಿಯೋ ರಿಪೋರ್ಟ್ಸ್ ಸುಳ್ಳ? ಕುವೆಂಪು ಅವರು ಆ ಒಂದು ಸ್ಥಳದ ಬಗ್ಗೆ ಬರ್ದಿರುವಂತಹ ಸಾಲುಗಳು ಸುಳ್ಳ? ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು? ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು? ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು? ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸಿದವ್ರು ಯಾರು? ಹೆಚ್ಚಾಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನ ಸುಳ್ಳ? ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ, ಮನೆ ಇಲ್ಲ ಇವತ್ ನನ್ಗೆ. ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ, ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಇದನ್ನ ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತಾ ಇದಾರ. ಇನ್ನು ಗಿರೀಶ್ ಮಠಣ್ಣನವರ್ 8ನೇ ದಿನ ಮತ್ತು ಜಯಂತ್ 9ನೇ ದಿನ ಮತ್ತು ಪ್ರದೀಪ್ರನ್ನ ಇವತ್ತು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಸುಳ್ಳು ದಾಖಲೆ ಸೃಷ್ಟಿಸಿ ಹೆಣಗಳನ್ನ ಹೂತು ಹಾಕಲು ಫೋರ್ಜರಿ ದಾಖಲೆ ಸೃಷ್ಟಿಸಲಾಗಿದೆ ಅಂತ ಗಿರೀಶ್ ಮಠಣ್ಣನವರ್ ಆರೋಪಿಸಿದ್ದು, ಪಂಚಾಯಿತಿಯಲ್ಲಿರೋ ದಫನ್ ದಾಖಲೆ ಬಗ್ಗೆಯೂ ಎಸ್ಐಟಿ ತನಿಖೆ ನಡೆಸುತ್ತಿದೆ. 1987ರಿಂದ 2025ರವರೆಗಿನ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದೆ. ಯಾರನ್ನ ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ನಾವು ಹೇಳಕ್ಕಾಗತ್ತಾ? ಅದನ್ನ ಗಣನೆಗೆ ತಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಏನು ಮಾಹಿತಿ ಇದೆ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ. ಸದ್ಯ ಎಲ್ಲ ಆಯಾಮದಲ್ಲೂ ಎಸ್ಐಟಿ ತನಿಖೆ ನಡೆಸುತ್ತಿದೆ. ವಿಠ್ಠಲಗೌಡ ಹೇಳಿಕೆಯಂತೆ ಬಂಗ್ಲಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯ ಶುರು ಮಾಡುತ್ತಾ ಗುಂಡಿ ಅಗೀತಾರ ಅನ್ನೋದು ಕುತೂಹಲ ಮೂಡಿಸಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ದಕ್ಷಿಣ ಕನ್ನಡ.